ಹೆಸರು ಎತ್ತಿದ ಕೂಡಲೇ ಸಿಎಂ ಸೈಲೆಂಟ್ ಆಗ್ತಿರೋದೇಕೆ? 3 ಕ್ಷೇತ್ರದಲ್ಲೂ ಬಿಜೆಪಿಯನ್ನ ಸೋಲಿಸುತ್ತಾ ಈ ಸಾರಥಿ ಸೇನೆ. ಸಿದ್ದರಾಮಯ್ಯ ಸಿಎಂ ಅನ್ನೋ ಮಾತಿಗೆ ಡಿಕೆ ಮೌನಿ ಆಗ್ತಿದ್ದಾರಾ? ಮಸ್ಕಿ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳಿಗೆ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಡೆಯುತ್ತಿರೋ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇದೇ ಹೊತ್ತಿಗೆ ಸರಿಯಾಗಿ ಸಿಎಂ ಬಿಎಸ್ವೈ ಸಿದ್ದು ಹೆಸರು ಕೇಳಿದ ಕೂಡಲೇ ತುಟಿ ಬಿಚ್ಚುತ್ತಿಲ್ಲ. ಮಸ್ಕಿ, ಬಸವಕಲ್ಯಾಣ, ಬೆಳಗಾವಿ ಈ 3 ಕ್ಷೇತ್ರಗಳಲ್ಲೂ ಕಮಲ ಸೋಲೋದು ಖಚಿತವೇ. ಅದೊಂದು ಸಾರಥಿ ಸೇನೆ ಖುದ್ದು ಬಿಜೆಪಿಗೆ ಮತ ಹಾಕಬೇಡಿ ಅನ್ನೋ ಪ್ರಚಾರವನ್ನು ಮಾಡಲಿದೆಯೇ? ಸಿದ್ದರಾಮಯ್ಯ ಸಿಎಂ ಅನ್ನೋ ಅಭಿಮಾನಿಗಳ ಮಾತಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಹಾಮೌನಿ ಆಗ್ತಿರೋದೇಕೆ? ಅಷ್ಟಕ್ಕೂ 3ಕ್ಕೆ 3 ಕ್ಷೇತ್ರಗಳಲ್ಲಿ ಕಮಲಕ್ಕೆ ಗುನ್ನ ಇಕ್ಕೋಕೆ ಸ್ಕೆಚ್ ಹಾಕಿರೋ ಆ ಸಾರಥಿ ಸೇನೆ ಯಾವುದು ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿದ್ದರಾಮಯ್ಯ ಹೆಸರು ಕೇಳಿ ಬಿಎಸ್ವೈ ಸೈಲೆಂಟ್ ಆಗ್ತಿರೋದೇಕೆ? ಸಿಎಂ ಬಿಎಸ್ ಯಡಿಯೂರಪ್ಪ ಮಾಧ್ಯಮದವರ ಎದುರು ವಿಲಕ್ಷಣವಾಗಿ ವರ್ತಿಸಿದ್ದಾರೆ. ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯರ ಬಗ್ಗೆ ಪ್ರಶ್ನಿಸಿದಾಗ ಸೈಲೆಂಟ್ ಆಗಿದ್ದಾರೆ. ಹೌದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿಮ್ಮ ಹಾಗೂ ನಿಮ್ಮ ಮಗನ ಬಗ್ಗೆ ಮಾತಾಡುತ್ತಿದ್ದಾರೆ. ಈ ಬಗ್ಗೆ ನೀವೇನಂತೀರಾ ಅನ್ನೋ ಪ್ರಶ್ನೆಗೆ ಸಿಎಂ ಬಿಎಸ್ವೈ ಅಕ್ಷರಶಃ ಮೌನವಾದ್ರು. ಅಷ್ಟಕ್ಕೂ ಸಿಎಂ ಬಿಎಸ್ವೈ ಸಿದ್ದರಾಮಯ್ಯರ ಹೆಸರು ಕೇಳಿದ ಕೂಡಲೇ ಸೈಲೆಂಟ್ ಆಗಿದ್ದೇಕೆ ಗೊತ್ತಾ? ಇಲ್ಲೇ ಇರೋದು ಅಸಲಿಗೆತ್ತು. ಥೇಟ್ ಬಿಎಸ್ವೈರಂತೆಯೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹ ಮಹಾಮೌನಕ್ಕೆ ಶರಣಾಗುತ್ತಿದ್ದಾರೆ. ಮುಂದಿನ ಸಿಎಂ ಸಿದ್ದರಾಮಯ್ಯ ಅನ್ನೋ ಅಭಿಮಾನಿಗಳ ವಿಚಾರವನ್ನು ಡಿಕೆ ಬಳಿ ಪ್ರಶ್ನಿಸಿದ್ರೆ ಕನಕಪುರ ಬಂಡೆ ಸಹ ತುಟಿ ಬಿಚ್ಚುತ್ತಿಲ್ಲ. ಸಿಎಂ ಬಿಎಸ್ವೈ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಸಹ ಸಿದ್ದರಾಮಯ್ಯರ ಹೆಸರು ಕೇಳಿದ ಕೂಡಲೇ ಸೈಲೆಂಟ್ ಆಗ್ತಿರೋದಕ್ಕೆ ಕಾರಣವೂ ಇದೆ. ಅದುವೇ ಸಿದ್ದು ಪವರ್. 3 ಕಡೆ ಕೈ ಗೆಲ್ಲಿಸುತ್ತಿದೆಯೇ ಸಿದ್ದರಾಮಯ್ಯರ ದಂಡಯಾತ್ರೆ? ಹೌದು, ಗ್ರೌಂಡ್ ರಿಪೋರ್ಟ್, ರಾಜಕೀಯ ತಜ್ಞರು, ಜಿಲ್ಲಾ ವರದಿಗಾರರು ಹಾಗೂ ಹಿರಿಯ ಪತ್ರಕರ್ತರ ಲೆಕ್ಕಾಚಾರದ ಪ್ರಕಾರ ಸಿದ್ದು ಪವರ್ ಉಪಕದನದಲ್ಲಿ ಹೆಚ್ಚೆ ಗೋಚರವಾಗಲಿದೆಯಂತೆ. ಬಿಜೆಪಿ ಸರ್ಕಾರದ ಆಡಳಿತ ವಿರೋಧಿ ಅಲೆ ಉಪಚುನಾವಣೆಯ ಫಲಿತಾಂಶದ ಮೇಲೆ ಮಹತ್ವದ ಪರಿಣಾಮ ಬೀರಲಿದೆ. ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಭಾಗ್ಯಗಳ ಸರದಾರ ಸಿದ್ದರಾಮಯ್ಯರ ದಂಡಯಾತ್ರೆ ನಿಜಕ್ಕೂ ಕಮಲಕ್ಕೆ ಬಹುದೊಡ್ಡ ಶಾಕ್ ನೀಡಲಿದೆಯಂತೆ. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಮಾತನ್ನು ಸಿದ್ದು ಅಭಿಮಾನಿಗಳಷ್ಟೇ ಅಲ್ಲ, ಅಹಿಂದ ಮಂದಿ, ಬಡಬಗ್ಗರು, ಮಧ್ಯಮ ವರ್ಗದ ಜನರಾದಿಯಾಗಿ ಎಲ್ಲರೂ ಹೇಳುತ್ತಿದ್ದಾರೆ. ಇದೇ ಕಾರಣಕ್ಕೆ ನೋಡಿ ಮಸ್ಕಿ, ಬಸವಕಲ್ಯಾಣ ಹಾಗೂ ಬೆಳಗಾವಿ ಕ್ಷೇತ್ರಗಳಲ್ಲಿ ಬಿಜೆಪಿ ಪಾಲಿಗೆ ಸಿದ್ದರಾಮಯ್ಯರ ಪ್ರಚಾರ ಭಾಷಣಗಳು ಬಹುದೊಡ್ಡ ಹೊಡೆತವನ್ನು ನೀಡಲಿದೆ. ಸಿದ್ದರಾಮಯ್ಯರ ಪವರ್ ಎಂಥದ್ದು ಅನ್ನೋದಕ್ಕೆ ಉಪಚುನಾವಣೆಯ ಫಲಿತಾಂಶ ಕನ್ನಡಿ ಆಗಲಿದೆ ಅನ್ನೋ ಮಾತನ್ನು ಗುಪ್ತಚರ ಇಲಾಖೆಯು ಸಿಎಂಗೆ ನೀಡಿದೆ ಎನ್ನಲಾಗುತ್ತಿದೆ. ಇಂಥದ್ದೊಂದು ವರದಿ ಕಿವಿಗೆ ಬಿದ್ದಾಗಿನಿಂದಲೂ ಸಿಎಂ ಬಿಎಸ್ವೈ ಸಿದ್ದು ಹೆಸರು ಕೇಳಿದ ಕೂಡಲೇ ಕಂಗಾಲಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ. 3ಕ್ಕೆ 3 ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿಸಲಿದೆಯೇ ಸಾರಥಿ ಸೇನೆ? ಈ ವಿಚಾರ ನಿಜಕ್ಕೂ ಬಿಜೆಪಿ ಪಾಲಿಗೆ ಬಹುದೊಡ್ಡ ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಸರ್ಕಾರದ ಒಂದು ಅಂಗವೇ ಆಗಿರೋ ಇಲಾಖೆಯೊಂದರ ನೌಕರರು ಬಿಜೆಪಿ ವಿರುದ್ಧ ಮತ ಹಾಕುವಂತೆ ಪ್ರಚಾರ ಮಾಡಲಿದ್ದಾರೆ. 3ಕ್ಕೆ 3 ಕ್ಷೇತ್ರಗಳಲ್ಲಿ ಯಾವ ಕಾರಣಕ್ಕೂ ಬಿಜೆಪಿಯನ್ನು ಗೆಲ್ಲಿಸಲೇಬೇಡಿ ಅಂತ ಅಂಗಲಾಚಿ ಪ್ರಚಾರ ಮಾಡಲಿದೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಅದ್ಯಾವ ಇಲಾಖೆಯ ಸಾರಥಿ ಸೇನೆ ಬಿಜೆಪಿಗೆ ಮತ ಹಾಕಬೇಡಿ ಅಂತ ಪ್ರಚಾರ ಮಾಡಲಿದೆ ಗೊತ್ತಾ? ಸಾರಿಗೆ ಇಲಾಖೆ. ಹೌದು, 6ನೇ ವೇತನ ಆಯೋಗದ ಶಿಫಾರಸಿಗಾಗಿ ಒತ್ತಾಯಿಸುತ್ತಿರುವ ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರು ಯುಗಾದಿ ಹಬ್ಬದ ದಿನ ಭಿಕ್ಷೆ ಬೇಡಿ ವಿನೂತನವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇದೀಗ ಮಸ್ಕಿ, ಬಸವಕಲ್ಯಾಣ ಹಾಗೂ ಬೆಳಗಾವಿ ಕ್ಷೇತ್ರಗಳಲ್ಲಿ ಸಾರಿಗೆ ನೌಕರರು ಬಿಜೆಪಿ ಸರ್ಕಾರದ ವಿರುದ್ಧ ಮತ ಹಾಕುವಂತೆ ಮತದಾರರ ಬಳಿ ಪ್ರಚಾರ ಮಾಡುವ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ.
ಖುದ್ದು ಸಾರಿಗೆ ನೌಕರರೇ ಬಿಜೆಪಿಗೆ ಮತ ಹಾಕಬೇಡಿ ಅಂತ ಕೋರಿದ್ರೆ ಏನಾಗಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಬಸ್ ಕಂಡಕ್ಟರ್ ಪ್ರಚಾರ ಮಾಡಿದ್ರೆ ಬಿಜೆಪಿಗೆ ಸಾಕಷ್ಟು ನಷ್ಟವಾಗುತ್ತಾ? ದಿನವೂ ಸಾವಿರಾರು ಪ್ರಯಾಣಿಕರೊಂದಿಗೆ ವ್ಯವಹರಿಸುವ ಬಸ್ ಕಂಡಕ್ಟರ್ಗಳು ಜನಸಾಮಾನ್ಯರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ. ಬಹುಮುಖ್ಯವಾಗಿ ವೃದ್ಧರು, ವ್ಯಾಸಂಗ ಮಾಡುವ ಯುವಕ ಯುವತಿಯರು, ಮಹಿಳಾ ಪ್ರಯಾಣಿಕರೊಂದಿಗೆ ಕಂಡಕ್ಟರ್ಗಳ ಒಡನಾಟ ಚೆನ್ನಾಗಿರುತ್ತೆ. ಒಂದು ರೂಟ್ನಲ್ಲಿ ಒಬ್ಬ ಕಂಡಕ್ಟರ್ ಕನಿಷ್ಠ 1000 ಮತದಾರರ ಮನಸ್ಸು ಬದಲಿಸಬಲ್ಲ. ಹಾಗೆಯೇ 3 ಜಿಲ್ಲೆಗಳಲ್ಲಿನ ಕನಿಷ್ಠ 1000ಕ್ಕೂ ಅಧಿಕ ಸಾರಿಗೆ ನೌಕರರು ಹಾಗೂ ಅವರ ಕುಟುಂಬಸ್ಥರು ಬಿಜೆಪಿ ವಿರುದ್ಧ ಪ್ರಚಾರ ಮಾಡಿದರೆ 50,000ದಷ್ಟು ಮತಗಳು ಕಮಲಕ್ಕೆ ಗುನ್ನ ಇಕ್ಕುತ್ತವೆ. ಹಾಗೆ ನೋಡಿದರೆ ಸಾರಿಗೆ ನೌಕರರಲ್ಲಿ ಬಹುಪಾಲು ಮಂದಿ ಸಿದ್ದರಾಮಯ್ಯರನ್ನು ನೆನಪಿಸಿಕೊಳ್ಳುತ್ತಾರೆ. ಯಾಕಂದರೆ ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್ನಂತಹ ಜನಸ್ನೇಹಿ ಬಡವರ ಪರ ಯೋಜನೆಗಳನ್ನು ಕಂಡಿರೋ ಸಾರಿಗೆ ನೌಕರರಿಗೂ ಬಿಎಸ್ವೈ ಸರ್ಕಾರ ಆದಷ್ಟು ಬೇಗ ತೊಲಗಲಿ ಅನ್ನೋ ಆಸೆ ಇದೆ. ಇದೆಲ್ಲಕ್ಕೂ ಮಿಗಿಲಾಗಿ ಲಕ್ಷ್ಮಣ ಸವದಿ, ಆರ್ ಅಶೋಕ್ ಸಾರಿಗೆ ನೌಕರರ ವಿರುದ್ಧ ಮಾತಾಡಿರೋ ಮಾತುಗಳಿಂದ ಸಾರಥಿಗಳು ರೊಚ್ಚಿಗೆದ್ದಿದ್ದಾರೆ. ಭರ್ತಿ 10 ಲಕ್ಷ ಮಂದಿ ಬಿಜೆಪಿ ವಿರುದ್ಧ ಪ್ರಚಾರ ಮಾಡಲಿದ್ದಾರಾ? ಹೌದು, 4 ರಸ್ತೆ ಸಾರಿಗೆ ನಿಗಮಗಳ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರು ಸೇರಿದಂತೆ ಸುಮಾರು 10 ಲಕ್ಷ ಮಂದಿ ಬೀದಿಗೆ ಇಳಿದು ಹೋರಾಟ ಮಾಡುತ್ತಿದ್ದಾರೆ. ಇಷ್ಟು ಮಂದಿ ಉಪಚುನಾವಣೆಯ ಕಣದಲ್ಲಿರೋ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಮತ ಚಲಾಯಿಸುವಂತೆ ಸಾಮಾಜಿಕ ಜಾಲತಾಣ, ಮೊಬೈಲ್ ಫೋನ್ ಸಂದೇಶ, ವಾಟ್ಸಪ್ ಸಂದೇಶದ ಮೂಲಕ ವಿನಂತಿಸಿಕೊಳ್ಳುವ ಪ್ಲಾನ್ ಹಾಕಿಕೊಂಡಿದ್ದಾರೆ. ಇದಲ್ಲದೆ ಖುದ್ದು ಸಾರಿಗೆ ನೌಕರರೇ ಬಿಜೆಪಿಗೆ ಮತ ಹಾಕಬೇಡಿ ಅಂತ ಪ್ರತಿ ಮನೆಗೂ ಹೋಗಿ ಪ್ರಚಾರ ಮಾಡುವ ಲೆಕ್ಕಾಚಾರ ಹಾಕಿಕೊಂಡಿದೆಯಂತೆ. ಒಂದು ವೇಳೆ ಇಂಥದ್ದೊಂದು ಯೋಜನೆ ಜಾರಿಯಾದರೆ ತೆಲಂಗಾಣದ ಸಾರಿಗೆ ನೌಕರರ ಹೋರಾಟಕ್ಕಿಂತಲೂ ಕರ್ನಾಟಕ ಸಾರಿಗೆ ನೌಕರರ ಹೋರಾಟ ಜಾಣ್ಮೆಯ ನಡೆಯಾಗುತ್ತದೆ. ಬಿಜೆಪಿ ಸರ್ಕಾರ ಹಾಗೂ ಸಿಎಂ ಬಿಎಸ್ವೈಗೆ ಸಾರಥಿಗಳ ಸಂಗ್ರಾಮವು ಇದೀಗ ಬಹುದೊಡ್ಡ ತಲೆನೋವಾಗುವ ಸಾಧ್ಯತೆ ಹೆಚ್ಚು. ಅಲ್ಲದೆ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಸಾರಥಿಗಳ ಎಲ್ಲ ಹೋರಾಟಕ್ಕೂ ಬೆಂಬಲ ನೀಡಿದ್ದಾರೆ. ಸಾರಥಿಗಳೊಂದಿಗೆ ನಿಂತಿರೋ ಸಿದ್ದರಾಮಯ್ಯರ ಬಲದಿಂದಲೇ 10 ಲಕ್ಷ ಸಾರಿಗೆ ನೌಕರರ ಬಲ ಬಿಜೆಪಿಗೆ ಬಹುದೊಡ್ಡ ಪೆಟ್ಟು ನೀಡುವ ಸಾಧ್ಯತೆ ಇದೆ. ಸೋಲಿನ ಭಯದಿಂದಲೇ ಬಿಎಸ್ವೈ ಬೆಳಗಾವಿಗೆ ಧಾವಿಸುತ್ತಿದ್ದಾರಾ? ಹೌದು, ಬಿಜೆಪಿ ಅಭ್ಯರ್ಥಿಗೆ ಸೋಲಿನ ಭೀತಿ ಎದುರಾಗಿರುವುದರಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮರಳಿ ಪ್ರಚಾರಕ್ಕೆ ಬಂದಿದ್ದಾರೆ ಎಂದು ಬೆಳಗಾವಿ ಲೋಕಸಭಾ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಟೀಕಿಸಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಒಮ್ಮೆಯೂ ಮಾತನಾಡಿಲ್ಲ ಎಂದು ಶೆಟ್ಟರ್ ಹೇಳುವುದರಲ್ಲಿ ಸತ್ಯಾಂಶವಿದೆ. ಕೇವಲ ಮಾತನಾಡುವುದೇ ಸಾಧನೆಯಾಗಬಾರದು. ಶೆಟ್ಟರ್ 3 ಗಂಟೆ ವಿಧಾನಸಭೆಯಲ್ಲಿ ಮಾತನಾಡಿದರೆ 3 ಗ್ಲಾಸ್ ನೀರು ಕುಡಿಯುತ್ತಾರೆ. ಯಾವುದೇ ಕಚೇರಿಯನ್ನು ನೋಡಿಲ್ಲ. ಭಾಷಣ ಮಾಡುವುದರಲ್ಲಿ ಪ್ರವೀಣರು. ಭಾಷಣಕ್ಕೂ ಕೆಲಸಕ್ಕೂ ತುಂಬಾ ವ್ಯತ್ಯಾಸವಿದೆ. ಭಾಷಣಕ್ಕಿಂತ ಹೆಚ್ಚು ಕೆಲಸ ಮಾಡಿರುವ ಬಗ್ಗೆ ನನಗೆ ತೃಪ್ತಿ ಇದೆ ಅನ್ನೋ ಮೂಲಕ ಸಿದ್ದು ಶಿಷ್ಯ ಸತೀಶ್ ಶೆಟ್ಟರ್ಗೆ ಭರ್ಜರಿ ಟಾಂಗ್ ನೀಡಿದ್ದಾರೆ. ಸಿದ್ದರಾಮಯ್ಯ ಬೆಳಗಾವಿ ಗೆಲ್ಲಲೇಬೇಕು ಅಂತ ತ್ರಿಶೂಲ ವ್ಯೂಹ ಹೆಣೆದಿದ್ದಾರೆ. ಅತ್ತ ಸಾರಥಿ ಸೇನೆಯಂತೂ ಬಿಜೆಪಿಯನ್ನು ಸೋಲಿಸೋ ಲೆಕ್ಕಾಚಾರ ಹಾಕಿಕೊಂಡಿದೆ. ಇನ್ನು ಜನಸಾಮಾನ್ಯರಂತೂ ಬೆಲೆ ಏರಿಕೆ, ಕೊರೋನಾ ನಿರ್ವಹಣೆ ಸೇರಿದಂತೆ ಹಲವು ವಿಚಾರಗಳಿಂದಾಗಿ ಬಿಜೆಪಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾಗಾಗಿಯೇ 3ಕ್ಕೆ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲುವ ಸಾಧ್ಯತೆ ಇದೆ. ನೀವೇ ಹೇಳಿ, ಸಾರಥಿ ಸೇನೆ ತನ್ನ ತಾಕತ್ತು ತೋರಿಸುತ್ತಲ್ಲವೇ? ಕಂಡಕ್ಟರ್, ಡ್ರೈವರ್ ಅಣ್ಣಂದಿರು ಅಕ್ಕಂದಿರು ಮನಸ್ಸು ಮಾಡಿದ್ರೆ ಸರ್ಕಾರವನ್ನು ಕೆಡವಬಲ್ಲರಲ್ಲವೇ? ಸಾರಥಿಗಳ ಬೆನ್ನಿಗೆ ನಿಂತಿರೋ ಸಿದ್ದರಾಮಯ್ಯ ದಂಡಯಾತ್ರೆಯು ಬಿಎಸ್ವೈರನ್ನ ಕಂಗೆಡುವಂತೆ ಮಾಡಿದೆಯಲ್ಲವೇ? 3ಕ್ಕೆ 3 ಕ್ಷೇತ್ರ ಗೆಲ್ಲೋದು ಬಿಜೆಪಿಯೋ ಕಾಂಗ್ರೆಸ್ಸೋ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.